ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಬಿಗ್ ಬಾಸ್ ಈ ವೀಕ್ ತುಂಬ ಎಂಟರ್ಟೈನ್ಮೆಂಟ್ನ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರ ಮಧ್ಯೆ ಇವತ್ತು ಬಂದಿರುವಂಥ ಪ್ರೊಮೋದಲ್ಲಿ ನಮ್ಮ ಗಿಲ್ಲಿ ಮತ್ತು ರಜತ್ ಅವರ ಮಧ್ಯೆ ಮತ್ತೆ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದೆರಡು ಮಾತುಗಳಿಂದ ಗಿಲ್ಲಿ ಮಾಡಿರುವಂಥ ಎಡವಟ್ಟಿನಿಂದ ಈಗ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಮೇಲೆ ಗೆಸ್ಟ್ಗಳು ತುಂಬ ಕೋಪಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ರಜತ್ ಅವರು ಗಿಲ್ಲಿಗೆ ಹೊಡೆಯೋಕ್ಕೆ ಹೋಗ್ತಾ ಇದ್ದಾರೆ, ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಗಿಲ್ಲಿ ಅವರು ಏನು ಮಾತಾಡಿದ್ರು, ಏನಾಯಿತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆಯಷ್ಟೇ ಬಿಗ್ ಬಾಸ್ ಅಂದರೆ ಸೀಸನ್ 12 BB ಪ್ಯಾಲೇಸ್ ಸಿಬ್ಬಂದಿಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಒಂದು ಗೇಮ್ನ ಕೊಟ್ಟಿತ್ತು. ಏನಪ್ಪ ಅಂದರೆ ಇಲ್ಲಿ ಬಂದಿರುವಂಥ ಗೆಸ್ಟ್ಗಳಿಗೆ ಒಂದು ಎಂಟರ್ಟೈನ್ಮೆಂಟ್ನ ಕೊಡಬೇಕು. ಹಾಗಾಗಿ ಒಂದು ಮನೋರಂಜನಾ ಕಾರ್ಯಕ್ರಮನ ಅರೇಂಜ್ ಮಾಡಿದೆ. ಹಾಗಾಗಿ ಒಬ್ಬೊಬ್ಬ ಸಿಬ್ಬಂದಿಗೆ ಒಂದೊಂದು ಪ್ರೋಗ್ರಾಮ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮ್ಯೂಟೆಂಟ್ ರಘು ಆಗಿರಲಿ, ಧ್ರುವಂತ್ ಆಗಿರಲಿ, ಧನುಷ್ ಆಗಿರಲಿ ಒಳ್ಳೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಅಲ್ಲಿರುವಂಥ ಗೆಸ್ಟ್ಗಳು ತುಂಬ ಖುಷಿ ಪಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಗಿಲ್ಲಿಗೂ ಮತ್ತು ಅಶ್ವಿನಿಗೂ ಸೇರಿ ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಮನೆಗೆ ಬಂದಿರುವಂಥ ಗೆಸ್ಟ್ಗಳ ಮೇಲೆ ಒಂದಿಷ್ಟು ಡೈಲಾಗ್ಗಳನ್ನ ಹೇಳಬೇಕು. ಅವರಿಗೆ ಇರಿಟೇಷನ್ ರೀತಿ ಆಗೋ ರೀತಿ ಇಲ್ಲ. ಕೆಲವೊಂದಿಷ್ಟು ಅವರು ವಿಚಾರದ ಬಗ್ಗೆ ಒಂದಿಷ್ಟು ಡೈಲಾಗ್ಗಳನ್ನ ಹೇಳಿ ಎಂಟರ್ಟೈನ್ಮೆಂಟ್ನ ಕೊಡಬೇಕು ಮತ್ತು ಮನೋರಂಜನೆ ಕೊಡಬೇಕು ಅಂತಲೂ ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ಗಿಲ್ಲಿಯ ಒಂದಿಷ್ಟು ಪಂಚ್ ಡೈಲಾಗ್ಗಳಿಂದ ಅವನ ಬಾವಿನ ಅವನೇ ತೊಡ್ಕೊಂಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಅವನ ಮಾತು ಅತಿರೇಕಕ್ಕೆ ತೀರಕ್ಕೆ ಹೋಗ್ಬಿಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮಾತಾಡೋ ಕಾಮಿಡಿ ಲಿಮಿಟ್ ಇರುತ್ತೆ, ಬಟ್ ಆ ಲಿಮಿಟ್ನ ಬಿಟ್ಟು ಬೇರೆ ರೀತಿ ಹೋದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರ ಮಾತು ನೋಡಿದರೆ ತುಂಬ ಇರಿಟೇಷನ್ ಥರ ಅನಿಸ್ತಾ ಇದೆ. ಏನಪ್ಪ ಅಂದರೆ ಯಾರು ವಾವ್ ಅನ್ನೋ ರೀತಿ ಬರ್ತಾರೆ ಅಂದರೆ ಥೂ ಅಜ ಅನ್ನೋ ರೀತಿಲಿ ಬಂದುಬಿಟ್ಟಿದ್ದಾರೆ ಅನ್ನೋ ರೀತಿಲಿ ಮಾತಾಡ್ತಾನೆ. ಅಂದರೆ ಇಲ್ಲಿ ಗಿಲ್ಲಿ ಹೇಳ್ತಿರೋ ಮಾತು ಏನಪ್ಪ ಅಂದರೆ ಚೆನ್ನಾಗಿರೋರು ಯಾರೋ ಬರ್ತಾರೆ ಅಂದರೆ ಇಲ್ಲಿ ಇವ್ರು ಬಂದ ಮೇಲೆ ನೋಡಿದ್ಮೇಲೆ ಥೂ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪದದಿಂದ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಫುಲ್ಲು ಏನಪ್ಪ ಬೇಜಾರ ಆಗಿದ್ದಾರೆ, ರೊಚ್ಚಿಗೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತೆ ಅವ್ರಿಗೆ ಇರಿಟೇಷನ್ ಮಾಡ್ತಾನೆ ಇದ್ದಾನೆ ಗಿಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಗೆಸ್ಟ್ಗಳಾಗಿ ಬಂದಂಥವ್ರಿಗೆ ಈ ರೀತಿ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ರಿಷಗೌಡ ಅವರು ಒಂದ್ಸರಿ ಅಂದಕ್ಕೆ ಒಂದ್ಸರಿ ಕ್ಲಾಸ್ ಕೂಡ ಆಗಿದೆ. ಈಗ ಮತ್ತೆ ಈ ಗಿಲ್ಲಿ ಮೇಲೆ ಕ್ಲಾಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನು ಆಗಿರ್ಬೋದು ಅಂತ. ಆಲ್ಮೋಸ್ಟ್ ಇದು ಪ್ರೋಮೋ ಅಪ್ಡೇಟ್ ಅಷ್ಟೇ, ಪ್ರೋಮೋದಲ್ಲಿ ತೋರಿಸ್ತಿರೋದನ್ನ ಅಪ್ಡೇಟ್ ಕೊಡ್ತೀವಿ. ರಿಯಲಾಗಿ ಏನಾಗಿದೆ ಅಂತ ಅಲ್ಲಿ ಗೊತ್ತಿಲ್ಲ. ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟಿರೋಂತೂ ನಿಜ. ಏನಂದರೆ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನೆ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಅವ್ರು ಯಾರೋ ಬರ್ತಾರೆ ನೆಂಟರು ಅಂತ ಹೇಳಿದ್ರು. 5 ಜನ ಬಂದರು, ತಿಂದರು ಹೊಟ್ಟೆ ಬಿರಿಯಂಗೆ ತಿಂದರು, ಏನು ಮಾಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾನೆ. ಬರೀ ಇವರು ಊಟದ ವಿಚಾರಕ್ಕೆ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾನೆ. ನಿನ್ನೆ ಬಂದಿರುವಂಥ ಪ್ರೋಮೋದಲ್ಲಿ ಬಿಟ್ಟಿ ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತಲೂ ಕೂಡ ಹೇಳಿದರು. ಅಷ್ಟೇ ಅಲ್ಲದೆ ಮಂಜಣ್ಣ ಮದುವೆ 1ನೇದ 2ನೇದ ಮಂಜಣ್ಣ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕಾಮಿಡಿ ಮಾಡಿದರು. ಇವರ ಕಾಮಿಡಿ ಅತಿರೇಕ ತೀರಕ್ಕೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಕಾಮಿಡಿ ಓಕೆ, ಕಾಮಿಡಿ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಪರ್ಸ್ನಲ್ ಆಗಿ ಕಾಮಿಡಿ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬ ವ್ಯಕ್ತಿಗೆ ಪದೇ ಕಾಮಿಡಿ ಮಾಡೋದು ತಪ್ಪಾಗುತ್ತೆ. ಯಾಕಪ್ಪ ಅಂದರೆ 1 ಸರಿ 2 ಸರಿ ಚಂದ, ಮತ್ತೆ ಅವ್ರನ್ನ ಕೆಣಕಿ ಕಾಮಿಡಿ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ತಿಂದ ಮೇಲೂ ದೌಲತ್ತು. ತಿನ್ನೋರಿಗೆ ಅಷ್ಟು ದೌಲತ್ ಇರ್ಬೇಕಾದ್ರೆ ಇನ್ನು ತಂದಾಕವ್ರು ನಮಗೆ ಎಷ್ಟು ದೌಲತ್ ಇರಬೇಡ ಅನ್ನೋ ಒಂದು ಡೈಲಾಗ್ನ ಹೊಡೆದು ಅವ್ರನ್ನ ರೊಚ್ಕೆಪ್ಸಿದಾನೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲಿ ರಜತ್ ಮತ್ತು ಗಿಲ್ಲಿಯ ಮಂದಿ ಕೆಲವೊಂದಿಷ್ಟು ಮಾತುಗಳು ಆಗ್ತಾ ಇದ್ದಾವೆ. ಇಲ್ಲಿ ರಜತ್ ಅವರು ಗಿಲ್ಲಿಗೆ ವಾರ್ನಿಂಗ್ ಸಹ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಮಾತಾಡಬೇಕು ಅಂತ ಮಾತಾಡ್ತಾ ಇದೀವ, ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದೆಯಾ, ಯಾಕೆ ಗಿಲ್ಲಿ ನೀನು ಯಾಕೆ ಪರ್ಸ್ನಲ್ ಆಗಿ ಎಲ್ಲ ಮಾತಾಡ್ತಾ ಇದೆಯಾ, ಏನದು ಇರಿಟೇಷನ್ ಮಾಡೋ ರೀತಿ ಮಾತಾಡ್ತಿದ್ಯಾ, ನೀನು ಹಾಳಾಗೋದಿರಲಿ ಎಲ್ಲರೂ ಯಾಕೆ ಹಾಳು ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನಮ್ಮ ರಜತ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಏನು ಹೇಳ್ತಾರೆ, ಸರ್ ಇಲ್ಲ ಸರ್ ಅದೊಂದು ಕಾನ್ಸೆಪ್ಟ್ ಆಗಿತ್ತು, ಆ ರೀತಿ ಮಾತಾಡ್ತಾ ಇದ್ದೀನಿ, ಸಾರಿ ಸರ್ ಅಂತಲೂ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಮತ್ತೆ ಕೂಡ ಹೇಳ್ತಾ ಇದ್ದಾರೆ, ಮಾತಾಡೋದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ತಾಳ್ಮೆ ಮೀರಿ ಕಾಮಿಡಿ ಮಾಡ್ತಾ ಇದೆಯಾ, ಅದು ಏನು ಕಾಮಿಡಿ ಮಾಡ್ತೀಯಾ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಿನ್ನೆಯಿಂದ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಗಿಲ್ಲಿಯವರ ಕಾಮಿಡಿ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅವರ ಫ್ಯಾನ್ಸ್ಗಳು ಮಾತ್ರ ತಿಳ್ಕೊಳೋದು ಬೇರೆ ರೀತಿ ತಿಳ್ಕೊತಾರೆ. ಕಾಮೆಂಟ್ ವಿಚಾರದಲ್ಲಾಗಲಿ ಆ ರೀತಿಯ ಒಂದು ವಿಚಾರದಲ್ಲಿ ಬೇರೆ ರೀತಿ ಕಾಮೆಂಟ್ನ ಮಾಡ್ತಾರೆ. ಒಂದ್ಸರಿ ನೀವು ಪ್ರೋಮೋ ನೋಡಿಬಿಟ್ಟು ಮಾತಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಬಟ್ ಆದರೆ ಪ್ರೋಮೋ ನೋಡಿಕೊಂಡು ಹೇಳೋಕ್ಕಾಗಲ್ಲ. ಗಿಲ್ಲಿ ಫ್ಯಾನ್ಸ್ಗಳು ಕರೆಕ್ಟಾಗಿ ಮಾಡ್ಬೋದು, ಮಾಡ್ದೇ ಇರ್ಬೋದು. ಬಟ್ ಇಲ್ಲಿ ಗಿಲ್ಲಿ ಮಾಡ್ತಾ ಇರೋ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅತಿರೇಕಕ್ಕೆ ಕಾಮಿಡಿ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಮನುಷ್ಯ ಜಾತಿಗೆ ಹುಟ್ಟಿದ ಮೇಲೆ ಒಂದ್ಸರಿ ಅರ್ಥ ಮಾಡ್ಕೋಬೇಕು, ಪದೇ ಮತ್ತೆ ಕೆಣಕಿ ಹೇಳೋದು ತಪ್ಪಾಗ್ಬಿಡುತ್ತೆ, ಸರಿ ಇರಲ್ಲ ನೋಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜಗಳಗಳು ಆಗಿರಬಹುದು. ಯಾಕಪ್ಪ ಅಂದರೆ ಆ ಪ್ರೋಮೋದಲ್ಲಿ ತೋರಿಸಿಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್
ಸಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಬಿ ಬಿ ಪ್ಯಾಲೇಸ್ ಮನೆ ತುಂಬ ಎಂಟರ್ಟೈನ್ಮೆಂಟ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಈಗ ಒಂದು ವಾರ ನಡೆಯುತ್ತೆ ಅನ್ನೋ ಒಂದು ಸುದ್ದಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇದರ ಮಧ್ಯೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಬರ್ಬೋದು ಹೋಗ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಈಗ ನಾಮಿನೇಷನ್ ಪತ್ರಿಕೆಗೆ ವೋಟಿಂಗ್ ಫೋಲ್ಗಳು ನಿನ್ನೆಯಿಂದ ಆನ್ ಆಗಿದ್ದಾವೆ. ಸೊ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇವತ್ತು ಬಂದಿರುವಂಥ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ರಜತ್ ಇವರಿಬ್ಬರ ಜಗಳದಲ್ಲಿ ಯಾರು ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ಗೆಸ್ಟ್ ಆಗಿ ರಜತ್ ಅವರು ಬಂದಿದ್ದಾರೆ. ಸೊ ಅವರ ಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು ಗಿಲ್ಲಿಯ ಒಂದು ಹಕ್ಕಾಗಿರುತ್ತೆ. ಆಲ್ರೆಡಿ ಬಿಗ್ ಬಾಸ್ ಅವರು ಸಹ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಬಿಗ್ ಬಾಸ್ ಕೂಡ ಎಂಟ್ರಿ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಸೊ ಇದಕ್ಕೆಲ್ಲ ಕಡೆ ಆನ್ಸರ್ ಸಿಗೋದು ನಮ್ಮ ಕಿಚ್ಚನ ಪಂಚಾಯಿತಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಮತ್ತೆ ಕೆಣಕಿ ಅವ್ರನ್ನ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಅವರ ಪರ್ಸ್ನಲ್ ಮ್ಯಾಟ್ರು ಕೂಡ ಹೋಗ್ತಾ ಇದ್ದಾರೆ. ಪದೇ ಬಿಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ತಿಂದು ತೇಗೋ ನಿಮಗೆ ಎಷ್ಟು ಇರಬೇಕಾದ್ರೆ ಇನ್ನು ತಂದು ಹಾಕೋರು ನಾವು, ನಮಗೆ ಎಷ್ಟು ಇರಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಬಿ ಬಿ ಪ್ಯಾಲೇಸ್ ಮನೆಯಲ್ಲಿ ಸಿಬ್ಬಂದಿಗಳೇ ಒಬ್ಬ ಗೆಸ್ಟ್ಗೆ ಈ ರೀತಿ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಈಗ ರೂಲ್ಸ್ ಬುಕ್ಕಲ್ಲಿ ಅದೇ ರೀತಿ ಇರುವಂಥದ್ದು. ಸೊ ಸಿಬ್ಬಂದಿಗಳಿಗೆ ನೋವಾಗದ ರೀತಿ ನೋಡ್ಕೋಬೇಕು. ಬಟ್ ಇಲ್ಲಿ ಅತಿರೇಕಕ್ಕೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿದೆ ಒಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಅದು ರಜತ್ ಅವ್ರ ತಪ್ಪಿದೆಯಾ ಅಥವಾ ಗಿಲ್ಲಿ ಅವ್ರ ತಪ್ಪಿದೆಯಾ, ನೋಡೋಣ ಏನಾಗುತ್ತೆ ಅಂತ. ಸೊ ಅದರಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ಆ ಗಂಡು ಮಕ್ಕಳಿಗೆ ಇಲ್ಲಿ ಫೀಲಿಂಗ್ ಅಲ್ಲ, ಸೊ ಲವ್ ಸ್ಟೋರಿ ಸಾಂಗ್ನ ಕೊಟ್ಟಿದ್ದಾರೆ. ಅದು ಕೂಡ ಒಬ್ಬೊಬ್ಬರೇ ಸಾಂಗ್ನ ಡ್ಯಾನ್ಸ್ ಮಾಡಬೇಕು. ಅದರಲ್ಲಿ ಇಲ್ಲಿ ಮ್ಯೂಟೆಂಟ್ರುಗಳು ಒಳ್ಳೆ ಗೆಟಪ್ ಹಾಕಿ ಕಾಸ್ಟ್ಯೂಮ್ ಹಾಕಿ ಒಳ್ಳೆ ಡ್ಯಾನ್ಸ್ ಮಾಡೋದು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಾಳು ಅವರು ಕೂಡ ಒಂದು ಪಂಜೆ ಕಟ್ಕೊಂಡು ಒಳ್ಳೆ ಕಾಸ್ಟ್ಯೂಮ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಣ್ಮಕ್ಳು ಸಹ ಒಳ್ಳೆ ಒಂದು ಗ್ರೂಪ್ ಡ್ಯಾನ್ಸ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಜಗಳನೂ ಇರುತ್ತೆ, ಆಲ್ಮೋಸ್ಟ್ ನಗುನೂ ಇರುತ್ತೆ. ಸೊ ಈಗ 5 ಜನ ಗೆಸ್ಟ್ಗಳು ಎಂಟ್ರಿ ಆಗಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಗೆಸ್ಟ್ಗಳು ಎಂಟ್ರಿ ಆಗ್ತಾರೆ ಅಂತ ಸುದ್ದಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಬಿ ಬಿ ಪ್ಯಾಲೇಸ್ ನಿಮ್ಮ ಪ್ರಕಾರ ಯಾವ ರೀತಿಯ ಒಂದು ಸೆಟಪ್ನ ರೆಡಿ ಮಾಡಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತು ನಡೆದಿರುವಂಥ ಜಗಳದ ಬಗ್ಗೆ ನಿಮ್ಮ ಅನಿಸಿಕೆನ ಸ್ವಲ್ಪ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಇವತ್ತಿನ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರೋಮೋಗಳು ಅಪ್ಡೇಟ್ ಆಗ್ತವೆ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಎಡಿಟ್ ಮಾಡಿ ಹಾಕೋದು. ಸೊ ಇನ್ನೂ ಕೂಡ ಯಾರು ಈ ಒಂದು ಪ್ರೋಮೋನ ನೋಡಿಲ್ಲ ಅಂದರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಈ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ದಯವಿಟ್ಟು ಆ ಪ್ರೋಮೋನ ನೋಡ್ಬೋದು. ನಿಮಗೆ ಆಲ್ಮೋಸ್ಟ್ ಬಿಗ್ ಬಾಸ್ ಪ್ರೋಮೋನ ಎಲ್ಲಿ ಸಿಗ್ತಾ ನೋಡೋಕ್ಕಾಗ್ತಿಲ್ಲಪ್ಪ ಅಂದರೆ ಸೊ ಕಲರ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋಗಳು ಅಪ್ಡೇಟ್ ಆಗ್ತಾ ಇರ್ತವೆ, ದಯವಿಟ್ಟು ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಾ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮ್ಮ ಪ್ರಕಾರ ಸೊ ಇವತ್ತಿನ ಜಗಳದಲ್ಲಿ ಯಾವ ರೀತಿಯ ಒಂದು ಜಗಳ, ಯಾವ ಟಾಪಿಕ್ ಮೇಲೆ ಜಗಳ ಆಗಿರ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ನಲ್ಲಿ 7 ಜನ ಇದ್ದಾರೆ. ಸೊ ಅದರಲ್ಲಿ ನಮ್ಮ ಗಿಲ್ಲಿ ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಒಂದು ಗೇಮ್ ಅಂದರೆ ಬಿ ಬಿ ಪ್ಯಾಲೇಸ್ ಗೇಮ್ನಲ್ಲಿ ಆಲ್ರೆಡಿ ಒಂದು ಟಾಸ್ಕ್ ಕೂಡ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕ್ಯಾಪ್ಟನ್ಸಿ ಕೂಟ. ಯಾಕಪ್ಪ ಅಂದರೆ ಇಲ್ಲಿ ಗೆಸ್ಟ್ಗಳು ಕೊಟ್ಟಿರುವಂಥ ಟಿಪ್ಸ್ ಯಾರಿಗಾರು ಜಾಸ್ತಿ ಬಂದರೆ ಅವರು ಕ್ಯಾಪ್ಟನ್ಸಿ ಒಂದು ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಕ್ಯಾಪ್ಟನ್ ಆಗುವಂಥ ಗೇಮ್ನ ಮುಖಾಂತರ ಇವರು ಒಳ್ಳೆ ನೆಕ್ಸ್ಟ್ ವಾರ ಒಂದು ಕ್ಯಾಪ್ಟನ್ ಕೂಡ ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಗೆಸ್ಟ್ಗಳಿಂದ ಒಂದಿಷ್ಟು ಟಿಪ್ಸ್ಗಳನ್ನ ಜಾಸ್ತಿ ಪಡ್ಕೊಂಡ್ರಪ್ಪ, ಜಾಸ್ತಿ ಬಂದವರಿಗೆ ಕ್ಯಾಪ್ಟನ್ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ ಇವನಿಗೆ ಸ್ವಲ್ಪ ಟಿಪ್ಸ್ ಬರೋದು ಕಡಿಮೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಮ್ಯಾನೇಜರ್ ಕೈಯಲ್ಲಿದೆ. ಸೊ ಮ್ಯಾನೇಜರ್ಗೆ ಕೊಟ್ಟಿರುವಂಥ ಟಿಪ್ಸ್ಗಳನ್ನ ಸೊ ಅವ್ರು ಇಟ್ಕೊಂಡು ಸೊ ಉಳಿದಿರುವಂಥ ಟಿಪ್ಸ್ನ ಅಲ್ಲಿ ಸಿಬ್ಬಂದಿಗಳಿಗೆ ಕೊಡಬೇಕು. ನೋಡ ಏನಾಗುತ್ತೆ ಅಂತ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.